ನಗರದ ಹೊರಗೆ ಹುತ್ತಗಳಿಂದ ಆವೃತವಾಗಿರುವಂತಹ ಸ್ಮಶಾನದ ಪ್ರದೇಶದಲ್ಲಿ ವಾಸಿಸಲು ಇವಳು ಯೋಗ್ಯಳಾಗಿರುವಳು. ವೀರನಾದ ಧರ್ಮಜ್ಞನಾದಂತಹ ಭರತ ಬಹಳ ಬೇಜಾರಿನಿಂದ ತನ್ನ ತಾಯಿಯು ಲೋಕದ ನೀತಿಯನ್ನೇ ತಿಳಿಯದವಳು ಎಂದು ಭಾವಿಸಿ ನರಕದಿಂದಲೋ ಎಂಬಂತೆ ಆಕೆಯ ಭವನದಿಂದ ತನ್ನ ತಮ್ಮನೊಡನೆ ಹೊರಬಂದನು. ಯಾಜ್ಞಿಕನಿಗೆ ಅನುಗುಣವಾಗಿ ಯಾವಾಗಲೂ ಕೂಡ ದಶರಥ ಮಹಾರಾಜ ಯಜ್ಞ ಕಾರ್ಯಗಳಲ್ಲಿ ನಿರತನಾಗಿದ್ದ. ಹಾಗಾಗಿ ಅಂತಹ ದಶರಥನಿಗೆ ಯಾಜ್ಞಿಕ ಅನುಗುಣವಾದ ರೀತಿಯಲ್ಲಿಯೇ ಮೃತ ಸಂಸ್ಕಾರವನ್ನ ನೆರವೇರಿಸಿದ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಭವತಾಂ ಸರ್ವೇಷಾಮಪಿ ತೃತೀಯ ಷಾಣ್ಮಾಸಿಕ ಸಂಸ್ಕೃತ ಕಕ್ಷಾಂ ಪ್ರತಿ ಸ್ವಾಗತಂ. ಮಮ ನಾಮ ಭಾರತಿ. ಅಹಂ ವಿದ್ಯಾಶ್ರಮ ವಿದ್ಯಾಲಯೇ ಸಂಸ್ಕೃತ ವಿಭಾಗೆ ಕಾರ್ಯಂ ಕರೋಮಿ. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ತೃತೀಯ ಸೆಮಿಸ್ಟರ್ BBA ವಿದ್ಯಾರ್ಥಿಗಳಿಗೆ ತೃತೀಯ ಸೆಮಿಸ್ಟರ್ ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ನಿಮ್ಮ ಪಠ್ಯಪುಸ್ತಕದಲ್ಲಿರುವ 2ನೇ ವಿಭಾಗದ ಪಾಠವಾದಂತಹ ಚಂಪು ರಾಮಾಯಣದ ಅಯೋಧ್ಯಾಕಾಂಡಂ ಎನ್ನುವಂತಹ ಪಾಠದ 9 ದಿನಗಳ ತರಗತಿಯ ಪಾಠವನ್ನ ಇದುವರೆಗೂ ಕೇಳ್ಕೊಂಡಿದ್ರಿ. ಇಂದು ನಾನು 10ನೇ ದಿನದ ಪಾಠವನ್ನ ಪ್ರಾರಂಭ ಮಾಡ್ತೇನೆ. ಬನ್ನಿ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಏನೆಲ್ಲ ವಿಚಾರಗಳಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಪುರತಃ ಗಚ್ಚಾಮಃ. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ದಿನದ ತರಗತಿಯಲ್ಲಿ ಎಲ್ಲಿವರೆಗೆ ಪಾಠವನ್ನ ಕೇಳ್ಕೊಂಡಿದ್ರಿ ಅನ್ನೋದನ್ನ ತಿಳಿಸಿ ಇಂದಿನ ಪಾಠವನ್ನ ಪ್ರಾರಂಭ ಮಾಡ್ತೇನೆ. ಹಿಂದಿನ ದಿನದ ತರಗತಿಯಲ್ಲಿ ನೀವು ತಿಳ್ಕೊಂಡಿದ್ರಿ, ಭರತನು ಅಯೋಧ್ಯ ನಗರಕ್ಕೆ ಹಿಂದಿರುಗ್ತಾನೆ. ವಸಿಷ್ಠರ ಆದೇಶದಂತೆ ದೂತರು ಬಂದು ಆ ಭರತನ ಸೋದರ ಮಾವನ ಮನೆಯಲ್ಲಿ ಇದ್ದಂತಹ ಆ ಭರತ ಮತ್ತೆ ಶತ್ರುಘ್ನರನ್ನ ಅಯೋಧ್ಯ ನಗರಕ್ಕೆ ಕರ್ಕೊಂಡ್ ಬರ್ತಾರೆ. ವಸಿಷ್ಠರ ಆದೇಶದಂತೆ ದಶರಥ ಮಹಾರಾಜನ ಮರಣ ವಾರ್ತೆಯನ್ನ ತಿಳಿಸದೆ ನೀವು ಭರತ ಮತ್ತೆ ಶತ್ರುಘ್ನರನ್ನ ಕರ್ಕೊಂಬನ್ನಿ ಅಂತ ವಸಿಷ್ಠರ ಆದೇಶ ಆಗಿರುತ್ತೆ. ಅದಂತೆ ದೂತರು ಹೋಗಿ ಅವರಿಬ್ಬರನ್ನು ಕೂಡ ಅಯೋಧ್ಯ ನಗರಕ್ಕೆ ಕರ್ಕೊಂಡ್ ಬರ್ತಾರೆ. ಆ ಕರ್ಕೊಂಡ್ ಬಂದಾಗ ಭರತ ಅಯೋಧ್ಯ ನಗರದ ಮೌನವನ್ನ ಗಮನಿಸ್ತಾನೆ. ಯಾಕೆ ಅಂದ್ರೆ ಅಯೋಧ್ಯ ನಗರ ತಾನು ಹಿಂದೆ ನೋಡಿದಂತಹ ಅಯೋಧ್ಯ ನಗರ ಆಗಿರಲಿಲ್ಲ. ಅಲ್ಲಿ ಬಹಳ ಬದಲಾವಣೆಗಳೇ ಅವನಿಗೆ ಕಾಣಿಸಿತ್ತು. ಅದಾದ ನಂತರ ತಾನು ತನ್ನ ತಂದೆಯ ಅರಮನೆಗೆ ಬಂದು ತನ್ನ ತಂದೆಯ ಭವನಕ್ಕೆ ತೆರಳುತ್ತಾನೆ. ಅಲ್ಲಿ ತಂದೆ ಕಾಣಿಸೋದಿಲ್ಲ, ತಂದೆಯಾದಂತಹ ದಶರಥ ಕಾಣಿಸೋದಿಲ್ಲ. ಅದಾದ ನಂತರ ಆತ ತನ್ನ ತಾಯಿಯಾದಂತಹ ಕೈಕೇಯಿಯ ಬಳಿಗೆ ಹೋಗ್ತಾನೆ. ಕೈಕೇಯಿಯ ಬಳಿಗೆ ಹೋಗಿ ತನ್ನ ತಂದೆ ಎಲ್ಲಿ ಅಂತ ಕೇಳ್ತಾನೆ. ಆಗ ನಡೆದಂತಹ ಎಲ್ಲ ವಿಚಾರವನ್ನ ಕೈಕೇಯಿ ತಿಳಿಸ್ತಾಳೆ. ರಾಮನು ಸೀತಾ ಮತ್ತು ಲಕ್ಷ್ಮಣರ ಒಡಗೂಡಿ ತನ್ನ ತಂದೆಯ ಆದೇಶವನ್ನ ಪಾಲಿಸಲು ತಪಸ್ವಿಯಂತೆ ಕಾಡಿಗೆ ತೆರಳಿರುವನು. ತದನಂತರ ನಿನ್ನ ತಂದೆಯು ಕಾಲಧರ್ಮಕ್ಕನುಗುಣವಾಗಿ ಮೃತ್ಯುವಶವಾಗಿದ್ದಾನೆ. ಹಾಗಾಗಿ ನಿಷ್ಕಂಟಕವಾಗಿರುವಂತಹ ಈ ಭೂಮಿಯನ್ನ ನೀನು ಯಥೇಚ್ಛವಾಗಿ ಅನುಭವಿಸು, ಅಂದ್ರೆ ಈ ರಾಜ್ಯದ ಸುಖವನ್ನ ನೀನು ಅನುಭವಿಸು ಅಂತ ಹೇಳಿ ಭರತನಿಗೆ ಕೈಕೇಯಿ ಹೇಳ್ತಾಳೆ ಎನ್ನುವಲ್ಲಿಗೆ ಹಿಂದಿನ ದಿನದ ಪಾಠ ಆಗಿತ್ತು ಮಕ್ಕಳೇ. ಇಂದಿನ ದಿನದ ಪಾಠವನ್ನ ಒಮ್ಮೆ ನೋಡೋಣ. ಮಯೂರೀವ ಮಹಾನಾಗಂ ಕೈಕೇಯಾತ್ಮಜ ಭಾರತ್ಯ ಭರತಂ ಚಕ್ರೆ ಪರಿಕ್ಷುಭಿತ ಮಾನಸಂ. ನವಿಲಿನ ಕೇಕಾರವನ್ನ ಕೇಳಿ ಮಹಾಸರ್ಪವು ಭಯಭೀತವಾಗುವಂತೆ ಕೈಕೇಯಿಯ ಮಾತನ್ನಾಲಿಸಿದ ಭರತನು ಭಯದಿಂದ ಕಂಪಿಸಿದನು. ಯಾವಾಗ ತನ್ನ ತಾಯಿಯ ಮಾತನ್ನ ಕೇಳ್ತಾನೋ ಭರತ ಕಂಪಿಸತೊಡಗಿದ. ಅವನು ಇದನ್ನೆಲ್ಲವನ್ನ ಕೂಡ ನಿರೀಕ್ಷಿಸಿರ್ಲಿಲ್ಲ. ಹಾಗಾಗಿ ಆತ ಭಯದಿಂದ ಕಂಪಿಸಿದನು. ಭರತನು ಭಯದಿಂದ ಕಂಪಿಸಿದನು. ತದನು ಭರತ ಸ್ಥಿರತರಂ ವಿಲುಪ್ಯಮಾನ ವಿವೇಕ ಕೈಕೇಯಿ ಮಖತೇತ್. ಅನಂತರ ಚಿರಕಾಲ ರೋಧಿಸಿದ ಭರತನು ವಿವೇಕ ಶೂನ್ಯನಾಗಿ ಕೈಕೇಯಿಯನ್ನ ಕುರಿತು ಈ ರೀತಿಯಾಗಿ ಹೇಳಿದನು. ನಡೆದಂತಹ ವಿಚಾರವನ್ನ ಕೇಳಿದಂತಹ ಭರತ ಬಹಳವಾಗಿ ಭಯದಿಂದ ಕಂಪಿಸಿದ ತನ್ನ ತಾಯಿಯ ಮಾತುಗಳನ್ನ ಕೇಳಿ. ನಂತರ ಚಿರಕಾಲ ರೋಧಿಸಿದ ಭರತನು ಬಹಳ ದುಃಖದಿಂದ ಬಹಳ ಕಾಲ ರೋಧಿಸಿದಂತಹ ಭರತನು ವಿವೇಕ ಶೂನ್ಯನಾಗಿ ಕೈಕೇಯಿಯನ್ನ ಕುರಿತು ಈ ರೀತಿ ಹೇಳ್ತಾನೆ. ಯಾರನ್ನ? ಕೈಕೇಯಿಯನ್ನ ಕುರಿತು ಈ ರೀತಿಯಾಗಿ ಹೇಳ್ತಾನೆ. ಏನ್ ಹೇಳ್ತಾನೆ ಅನ್ನೋದನ್ನ ನೋಡೋಣ ಮಕ್ಳೇ. ಮುಂದೆ ಪರಿಣತಿ ಪರುಷಾಣಾಂ ಪಾಪ್ಮನಾಂ ಸನ್ನಿಪಾತನ್ ನಹಿ ಭವಸಿ ಚತುರ್ಣೋ ಸ ತ್ವಮಸ್ಮಾಕಮಂಭ ತದಿಹ ತನಯವತ್ಯಃ ಸಂಲಪಿಷ್ಯಂತಿ ಕಾಮಂ ಶ್ರುತಿ ಪುಟ ರಚಿತಾರ್ಥೆ ಸ್ವಾಂ ಸವಿತ್ರಿ ಮಕೀರ್ತೆ. ನಂತರ ಭರತ ತನ್ನ ತಾಯಿಗೆ ಏನ್ ಹೇಳ್ತಾನೆ ಅನ್ನೋದನ್ನು ನೋಡೋಣ. ಪರಿಣಾಮದಲ್ಲಿ ಭಯಂಕರವಾದ ಫಲವನ್ನು ನೀಡುವ ಪಾಪ ಸಮುದಾಯದಂತಿರುವ ನೀನು ನಮ್ಮ ನಾಲ್ವರಿಗೂ ತಾಯಿ ಆಗಲಾರೆ. ಇಂತಹ ಒಂದು ಕೆಲಸವನ್ನು ಮಾಡಿರುವಂತಹ ನೀನು ಎಲ್ಲ ವಿಚಾರಗಳು ಅವನಿಗೆ ಗೊತ್ತಾಗತ್ತೆ. ಎಲ್ಲ ವಿಚಾರಗಳನ್ನು ತಿಳಿದಂತಹ ಭರತ ಬಹಳ
ದುಃಖಕ್ಕೆ ಒಳಗಾಗ್ತಾನೆ. ಈ ರೀತಿ ಎಲ್ಲ ನಡೆದಿದೆಯಲ್ಲ ಅಂತ ಹೇಳಿ ಘಟನೆಗಳಿಂದ ಬಹಳ ನೊಂದ್ಕೋತಾನೆ. ನಂತರ ಹೇಳ್ತಾನೆ, ಪರಿಣಾಮದಲ್ಲಿ ಭಯಂಕರವಾದ ಫಲವನ್ನ ನೀಡುವಂತಹ ಪಾಪ ಸಮುದಾಯದಂತಿರುವಂತಹ ನೀನು ನಮ್ಮ ನಾಲ್ವರಿಗೂ ಕೂಡ ನೀನು ತಾಯಿ ಆಗಲಾರೆ, ರಾಮ ಲಕ್ಷ್ಮಣ ಭರತ ಶತ್ರುಘ್ನರಿಗೆ ನೀನು ತಾಯಿ ಆಗಲಾರೆ ಅಂತ ಹೇಳಿ ಬಹಳ ದುಃಖದಿಂದ ಹೇಳ್ತಾನೆ. ಪಾಪರಹಿತವಾದ ಕೆಲಸವನ್ನ ನೀನ್ ಮಾಡ್ಬಿಟ್ಟಿದ್ಯಾ ಅಂತ ಅವ್ರ ಅಮ್ಮಂಗೆ ಹೇಳ್ತಾನೆ. ಲೋಕದಲ್ಲಿ ಪುತ್ರನನ್ನ ಹೊಂದಿರುವ ಸ್ತ್ರೀಯರು ಕಿವಿಗೆ ಸಂತಾಪವನ್ನುಂಟು ಮಾಡುವ ಕೀರ್ತಿಯ ಜನನಿಯು ನೀನು ಎಂಬುದಾಗಿ ಹೇಳುವರು. ಅವನ್ಗೆ ಏನಾಗುತ್ತೆ ಅಂದ್ರೆ, ಭರತಂಗೆ ಈ ವಿಚಾರವನ್ನೆಲ್ಲ ಕೇಳಿ ತುಂಬಾ ದುಃಖ ಆಗುತ್ತೆ. ಆಗ ಅವನು ತನ್ನ ತಾಯಿಯನ್ನ ಬೈತಾನೆ, ಈ ರೀತಿಯಾದಂತಹ ತಾಯಿ ನೀನ್ ನಾಲ್ವರಿಗೂ ಕೂಡ ತಾಯಿ ಆಗಕ್ಕೆ ನೀನು ಅರ್ಹಳಲ್ಲ ಅಂತ ಹೇಳಿ, ಮಹಾನ್ ಪಾಪವನ್ನ ನೀನು ಮಾಡಿದ್ಯಾ. ಲೋಕದಲ್ಲಿ ಪುತ್ರನನ್ನು ಹೊಂದಿರುವ ಸ್ತ್ರೀಯರು ಕಿವಿಗೆ ಸಂತಾಪವನ್ನುಂಟು ಮಾಡುವ ಕೀರ್ತಿಯ ಜನನಿಯು ನೀನು ಎಂಬುದಾಗಿ ಹೇಳುವರು ಅಂತ ಹೇಳಿ ಹೇಳ್ತಾನೆ. ತನ್ನ ತಾಯಿಗೆ ಹೇಳ್ತಾನೆ ಬಹಳ ಬೇಜಾರಿನಿಂದ. ಮುಂದೆ, ತದನು ತನ್ಮುಖಾದ ಕೃಷ್ಟ ದೃಷ್ಟಿ ರನುಜಮಿದಂ ಅವಾದೀತ್. ಅನಂತರ ಆಕೆಯ ಮುಖದಿಂದ ತನ್ನ ದೃಷ್ಟಿಯನ್ನು ಬೇರೆಡೆ ತಿರುಗಿಸಿದ ಭರತನು ತಮ್ಮನಾದ ಶತ್ರುಘ್ನನಿಗೆ ಈ ರೀತಿ ಹೇಳಿದನು. ಅನಂತರ ತನ್ನ ತಾಯಿಯ ಕಡೆ ಮುಖವನ್ನ ತಿರುಗಿ ನೋಡದೆ ತನ್ನ ದೃಷ್ಟಿಯನ್ನ ಬದಲಾಯಿಸಿ ಬೇರೆ ಕಡೆ ತಿರುಗಿಸಿದಂತಹ ಭರತನು ತಮ್ಮನಾದಂತಹ ಶತ್ರುಘ್ನನಿಗೆ ಈ ರೀತಿಯಾಗಿ ಹೇಳ್ದ. ಏನ್ ಹೇಳ್ದ ಅನ್ನೋದನ್ನ ನೋಡೋಣ ಮುಂದೆ. ಅವಿರಲ ಮಿನವಂಶಂ ದಗ್ಧುಮಾಶ್ರಿತ್ಯ ತಾಪಂ ಜನ ಮನಸಿ ಕಿರಂತ್ಯಾಂ ಹಂತ ಸತ್ಯಾಂ ಭವತ್ಯಾಂ ಅನುಸವನ ಮಪಾಪೈ ದೈವತ ಪೂಜ್ಯಮಾನ ವಹತಿ ಕಥಮಿದಾನೀಂ ಆಶ್ರಯಾಶ ವಿಧಾನಂ. ನಂತರ ಹೇಳ್ತಾನೆ, ಸಮೃದ್ಧವಾಗಿರುವಂತಹ ಸೂರ್ಯ ವಂಶವನ್ನ ದಹಿಸಲಕ್ಕಾಗಿಯೇ ಸಂಬಂಧದ ಮೂಲಕ ಈ ವಂಶವನ್ನು ಆಶ್ರಯಿಸಿದ್ದ ಜನರ ಮನಸ್ಸನ್ನು ಸಂತಾಪಗೊಳಿಸುವ ಈ ಪೂಜ್ಯಳಾದ ಕೈಕೇಯಿ ದೇವಿಯು ಇರುವಾಗ, ಅಯ್ಯೋ, ಧಾರ್ಮಿಕವಾದ ಯಜ್ಞ ಸಂದರ್ಭದಲ್ಲಿ ಪೂಜ್ಯ ದೇವತೆಯಾದ ಅಗ್ನಿಯನ್ನು ತಾನು ಯಾರಿಂದ ಆಶ್ರಯವನ್ನು ಪಡೆದಿರುವೆನೋ ಅವರನ್ನೇ ನಾಶಪಡಿಸುವೆನು. ಆಶ್ರಯಾಸ ಎಂದು ಹೇಗೆ ತಾನೇ ಹೇಳಲು ಸಾಧ್ಯ? ಎಷ್ಟು ನೊಂದುಕೊಂಡು ಈ ಮಾತನ್ನ ಹೇಳ್ತಾನೆ ನೋಡಿ ಮಕ್ಕಳೇ. ಏನ್ ಹೇಳ್ತಾನೆ ಭರತ? ಸಮೃದ್ಧವಾಗಿರುವ ಸೂರ್ಯವಂಶವನ್ನು ದಹಿಸಲಿಕ್ಕಾಗಿಯೇ, ಸಮೃದ್ಧವಾಗಿರುವಂತಹ ಇಂತಹ ಸೂರ್ಯವಂಶದ ರಾಜರು ಇವರೆಲ್ಲರೂ, ದಶರಥ ಮಹಾರಾಜ ಎಲ್ಲರೂ, ಅವರನ್ನ ದಹಿಸಲಿಕ್ಕಾಗಿಯೇ ಸಂಬಂಧದ ಮೂಲಕ ಈ ವಂಶವನ್ನು ಆಶ್ರಯಿಸಿದ್ದ ಜನರ ಮನಸ್ಸನ್ನು ಸಂತಾಪಗೊಳಿಸುವ ಈ ಪೂಜ್ಯಳಾದ ಕೈಕೇಯಿ ದೇವಿ ಇರುವಾಗ ಹೇಳ್ತಾನೆ, ಅಯ್ಯೋ, ಧಾರ್ಮಿಕವಾದ ಯಜ್ಞ ಸಂದರ್ಭದಲ್ಲಿ ಪೂಜ್ಯ ದೇವತೆಯಾದ ಅಗ್ನಿಯನ್ನು ತಾನು ಯಾರಿಂದ ಆಶ್ರಯವನ್ನ ಪಡೆದಿರುವನೋ ಅವರನ್ನೇ ನಾಶಪಡಿಸುವೆನು ಎಂದು ಹೇಗೆ ತಾನೇ ಹೇಳಲು ಸಾಧ್ಯ ಅಂತ ಹೇಳಿ ಬಹಳ ನೊಂದ್ಕೋತಾನೆ ತನ್ನ ತಾಯಿಯ ಸ್ವಭಾವದ ಬಗ್ಗೆ. ಏನ್ ಹೇಳ್ತಾನೆ? ತಾನು ಯಾರಿಂದ ಆಶ್ರಯವನ್ನು ಪಡೆದಿರುವನೋ ಅವರನ್ನೇ ನಾಶಪಡಿಸುವೆನು ಅಂದ್ರೆ ಆಶ್ರಯಾಶ ಎಂದು ಹೇಗೆ ತಾನೇ ಹೇಳಲು ಸಾಧ್ಯ ಅಂತ ಹೇಳಿ ಕೈಕೇಯಿಯ ಸ್ವಭಾವದ ಬಗ್ಗೆ ಬಹಳ ಬೇಜಾರು ಮಾಡ್ಕೋತಾನೆ. ನಂತರ ಮುಂದೆ, ಅವಿರತ ಕೃಷಿತ ಅಂತಂ ವತ್ಸ ಮಾಲೋಕ್ಯ ಧೇನೋರಪಿ ಸಮಜ ಶತಾನಾಂ ಮಾತುರಸ್ತ್ರಂ ಬಭೂವ ತದಿಹ ತನಯ ಶೋಕಂ ಸಂತರೆ ದೇಕ ಪುತ್ರ ಕಥಯ ಕಥಮಿಧಾನೀಂ ಕೌಸಲೇಂದ್ರಸ್ಯ ಪುತ್ರಿ. ನಂತರ 100 ಪುತ್ರರನ್ನು ಹೊಂದಿರುವಂತಹ ಧೇನುವು ಸಹ ತನ್ನ ಒಬ್ಬ ಪುತ್ರನು ಕೃಷಿ ಕಾರ್ಯದಲ್ಲಿ ನಿರತನಾಗಿ ಅವಿರತ ಶ್ರಮವನ್ನು ಹೊಂದುತ್ತಿದ್ದರೆ ದುಃಖದಿಂದ ಕಣ್ಣೀರು ಸುರಿಸುವುದು. ಎಷ್ಟು ಸುಂದರವಾದ ಉದಾಹರಣೆಯನ್ನ ಹೇಳ್ತಾನೆ ಅಂದ್ರೆ ಭರತ, ಹೇಗಿರ್ಬೇಕಪ್ಪ ತಾಯಿಯ ಮನಸ್ಸು ಅನ್ನೋದನ್ನ ಹೇಳ್ತಾನೆ. 100 ಪುತ್ರರನ್ನ ಹೊಂದಿರುವಂತಹ ಧೇನುವು ಸಹ, ಹಸುವು ಕೂಡ, ಧೇನುವು ಕೂಡ ತನ್ನ ಒಬ್ಬ ಪುತ್ರನು ಕೃಷಿ ಕಾರ್ಯದಲ್ಲಿ ನಿರತನಾಗಿ ಅವಿರತರ ಶ್ರಮವನ್ನ ಹೊಂದುತ್ತಿದ್ರೆ ದುಃಖದಿಂದ ಕಣ್ಣೀರು ಸುರಿಸುವುದು. ಆ ಹಸು ಕೂಡ ದುಃಖದಿಂದ ಕಣ್ಣೀರನ್ನ ಸುರಿಸುತ್ತೆ, ತನ್ನ ಮಗ ಇಷ್ಟೊಂದು ಶ್ರಮ ಪಡ್ತಾ ಇದ್ದಾನಲ್ಲ ಅಂತ. ಅಂಥದ್ರಲ್ಲಿ ಅಂದ್ರೆ ಹಾಗಿರುವಾಗ ಒಬ್ಬನೇ ಮಗನನ್ನು ಹೊಂದಿರುವ ಕೌಸಲ್ಯೆಯು, ಒಬ್ಬನೇ ಮಗನನ್ನು ಹೊಂದಿರುವ ಕೌಸಲ್ಯೆಯು ಈ ಪುತ್ರ ಶೋಕವನ್ನು ಹೇಗೆ ತಾನೇ ಸಹಿಸಬಲ್ಲಳು ಹೇಳು ಅಂತ ಶತ್ರುಘ್ನನಿಗೆ ಭರತ ಹೇಳ್ತಾನೆ. ಮುಂದೆ, ಅಪಿವದನೀಯಮ ಮಂತ್ರೇ ಕಾಲಯೋಗ ನರೇಂದ್ರೇ ವರಯುಗ ರಸನಾಭ್ಯಾಂ ಪ್ರಾಣವಾಯುಂ ತದೀಯಂ ಅಪನಗರ ಮಮುಷ್ಯ ವರ್ತನಂ ಯುಕ್ತ ರೂಪಂ ಪಿತೃವನ ವಸುಮತ್ಯಾಂ ಕಾಪಿ ವಲ್ಮೀಕವತ್ಯಾಂ. ನಂತರ ಈ ಶ್ಲೋಕದ ತಾತ್ಪರ್ಯವನ್ನು ನೋಡೋಣ. ಸರ್ಪವೊಂದು ತನ್ನ 2 ನಾಲಿಗೆಯಿಂದ ವಿಧಿವಶಾತ್ ಮಂತ್ರವನ್ನು ಮರೆತ ವಿಷ ವೈದ್ಯನ ಪ್ರಾಣವಾಯುವನ್ನೇ ಹೀರುವಂತೆ ಈ ಕೈಕೇಯಿಯು ಬೇರೆ ಉಪಾಯವಿಲ್ಲದ ರಾಜನ ಪ್ರಾಣವನ್ನು 2 ವರದ ಮೂಲಕ ಹೀರಿರುವಳು. ಆದ್ದರಿಂದ ಈಕೆಯು ನಗರದ ಹೊರಗೆ ಹುತ್ತಗಳಿಂದ ಆವೃತವಾಗಿರುವ ಸ್ಮಶಾನ ಪ್ರದೇಶದಲ್ಲಿ ಇರಲು ಯೋಗ್ಯಳು. ತನ್ನ ತಾಯಿಯ ಮೇಲೆ ಬಹಳ ಬೇಜಾರಾಗಿರುವಂತಹ ಭರತ ತನ್ನ ತಾಯಿಗೆ ಹೇಳ್ತಾನೆ. ಹೇಗೆ ಅಂದ್ರೆ, 2 ನಾಲಿಗೆಯಿಂದ ವಿಧಿವಶಾತ್ ಮಂತ್ರವನ್ನು
ಮರೆತ ವಿಷವೈದ್ಯರ ಪ್ರಾಣವಾಯುವನ್ನೇ ಸರ್ಪವೊಂದು ತೆಗೆಯುವಂತೆ ಹೀರುವಂತೆ ಕೈಕೇಯಿಯು ಬೇರೆ ಉಪಾಯವಿಲ್ಲದೆ ರಾಜನ ಪ್ರಾಣವನ್ನು ತನ್ನ 2 ವರಗಳ ಮುಖಾಂತರ ಹೀರಿರುವಳು. ಆದ್ರಿಂದ ಈಕೆಯು ನಗರದ ಹೊರಗೆ ಹುತ್ತಗಳಿಂದ ಆವೃತವಾಗಿರುವಂತಹ ಸ್ಮಶಾನದ ಪ್ರದೇಶದಲ್ಲಿ ವಾಸಿಸಲು ಇವಳು ಯೋಗ್ಯಳಾಗಿರುವಳು. ಈಕೆ ಸರ್ಪದಂತೆ, ವಿಷ ಸರ್ಪದಂತೆ ಇವಳು ಕೂಡ. ಹಾಗಾಗಿ ತನ್ನ 2 ವರಗಳ ಮುಖಾಂತರ ನನ್ನ ತಂದೆಯ ಪ್ರಾಣವನ್ನ ಇವಳು ಹೀರಿದಾಳೆ ಅಂತ ಹೇಳ್ತಾನೆ ಯಾರು? ಭರತ. ಆದ್ರಿಂದ ಇವಳು ಊರಿನ ಹೊರಭಾಗದಲ್ಲಿರುವಂತಹ ಹುತ್ತಗಳಿಂದ ಆವೃತವಾಗಿರುವ ಸ್ಮಶಾನದಲ್ಲಿ ಇರಲು ಇವಳು ಯೋಗ್ಯಳಾಗಿದ್ದಾಳೆ ಅಂತ ಶತ್ರುಘ್ನ ಹತ್ರ ಹೇಳ್ತಾನೆ. ಮುಂದೆ ಏಷ ನಿಕೃಷ್ಟಮತಿ ರಾಮ ಗುಣೋಚಿತೇಷು ವಂಶೇಷು ಸತ್ಸು ಬಹುಧಾ ಪಿಶಿತಾಶನಾನಾಂ ಮಾಖಂದ ಶಾಲಿನಿ ವನೆ ವಿಷವಲ್ಲರೀವ ಹಾ ಹಂತ ಕೇಕೆಯ ಕುಲೆ ಕಥಮಾವಿರಾಸೇತ್. ಅನಂತರ ಭರತ ಹೇಳ್ತಾನೆ. ಈ ಶ್ಲೋಕದ ತಾತ್ಪರ್ಯವನ್ನ ನೋಡೋಣ ಮಕ್ಕಳೇ. ದುಷ್ಟ ಸ್ವಭಾವದ ಈಕೆಗೆ ಜನ್ಮ ತಾಳಲು ಯೋಗ್ಯವಾದ ಅನೇಕ ರಾಕ್ಷಸ ವಂಶಗಳಿರಲು ನೀಚ ಬುದ್ಧಿಯುಳ್ಳ ಈ ಕೈಕೇಯಿಯು ಮಾವಿನ ಮರಗಳಿಂದ ತುಂಬಿರುವ ವನದಲ್ಲಿ ವಿಷದ ಬಳ್ಳಿಯು ಹುಟ್ಟುವಂತೆ ಕೇಕೆಯ ವಂಶದಲ್ಲಿ ಹೇಗೆ ತಾನೇ ಜನ್ಮ ತಾಳಿದಳು ಅಂತ ತನ್ನ ತಾಯಿಯ ಬಗ್ಗೆ ಹೇಳ್ತಾನೆ. ದುಷ್ಟ ಸ್ವಭಾವದ ಈಕೆಗೆ ಜನ್ಮ ತಾಳಲು ಯೋಗ್ಯವಾದ ಅನೇಕ ರಾಕ್ಷಸ ವಂಶಗಳಿತ್ತು. ನನ್ನ ತಾಯಿಯು ರಾಕ್ಷಸ ವಂಶದಲ್ಲಿ ಹುಟ್ಟಬೇಕಾಗಿತ್ತು. ಆದ್ರೆ ಅವಳು ನೀಚ ಬುದ್ಧಿಯುಳ್ಳ ಈ ಕೈಕೇಯಿಯು ಮಾವಿನ ಮರಗಳಿಂದ ತುಂಬಿರುವ ವನದಲ್ಲಿ ವಿಷದ ಬಳ್ಳಿಯು ಹುಟ್ಟುವಂತೆ ಕೈಕೇಯ ವಂಶದಲ್ಲಿ ಹುಟ್ಟಿದಾಳೆ. ಮಾವಿನ ಮರಗಳಿಂದ ತುಂಬಿರುವಂತಹ ವನದಲ್ಲಿ ವಿಷದ ಬಳ್ಳಿ ಹುಟ್ಟುವಂತೆ ಕೇಕೆಯ ವಂಶದಲ್ಲಿ ಈಕೆಯು ಹೇಗೆ ಜನ್ಮವನ್ನ ತಾಳಿದಾಳೆ. ಚಂದ್ರನಿಲ್ಲದೆ ತೇಜೋವಿಹೀನನಾಗಿ ಕಳೆಗುಂದಿದ ಕಾಂತಿಯುಳ್ಳ ನಕ್ಷತ್ರಗಳನ್ನು ಹೊಂದಿರುವ ರಾತ್ರಿಯನ್ನು ನೋಡಿ ಭೂಮಿಯೂ ಸಹ ರಾಜನಿಲ್ಲದೆ ತೇಜೋವಿಹೀನನಾಗಿ ಕಾಂತಿಯನ್ನ ಕಳೆದುಕೊಂಡ ಸಜ್ಜನರುಳದ್ದಾಗಿ ಸ್ತಬ್ಧವಾಯಿತು. ಅನಂತರ ಆ ಅಯೋಧ್ಯ ನಗರ ಕೂಡ ಏನಾಯ್ತು ಅಂದ್ರೆ ರಾಜನಿಲ್ಲದೆ ತೇಜೋವಿಹೀನನಾಗಿ ಕಾಂತಿಯನ್ನು ಕಳೆದುಕೊಂಡ ಸಜ್ಜನರುಳ್ಳದ್ದಾಗಿ ಸ್ತಬ್ಧವಾಯಿತು. ಆ ಭೂಮಿಯು ಕೂಡ ಸ್ತಬ್ಧವುಳ್ಳದ್ದಾಯಿತು. ಮುಂದೆ ಜನನೀತಿ ವಿಹೀನ ಮೇ ಜನನೀತಿ ಸಾ ಧರ್ಮವಿತ್ ನಿರಯದ್ವೀರೋ ನಿರಯಾದಿವ ಸಾನುಜಃ. ವೀರನಾದ ಧರ್ಮಜ್ಞನಾದ ಭರತನು ತನ್ನ ತಾಯಿಯು ಲೋಕನೀತಿಯನ್ನ ತಿಳಿಯದವಳು ಎಂದು ಭಾವಿಸಿ ನರಕದಿಂದಲೋ ಎಂಬಂತೆ ಆಕೆಯ ಭವನದಿಂದ ತನ್ನ ತಮ್ಮನೊಡನೆ ಹೊರಬಂದನು. ಬಹಳ ಬೇಜಾರಿನಿಂದ ನೊಂದಂತಹ ಆ ಭರತನು ಎಲ್ಲ ವಿಚಾರವನ್ನು ತನ್ನ ತಾಯಿಯ ಬಾಯಿಂದ ಕೇಳಿದಂತಹ ಭರತನು ತನ್ನ ತಾಯಿಯನ್ನ ಅನೇಕ ರೀತಿಯಲ್ಲಿ ನಿಂದಿಸಿ ಆನಂತರ ಅವಳಿರುವ ಭವನದಿಂದ ಇದನ್ನ ನರಕ ಅಂತ ನಾನು ಭಾವಿಸ್ತೀನಿ ಅಂತ ತಿಳ್ಕೊಂಡು ಆಕೆಯ ಭವನದಿಂದ ತನ್ನ ತಮ್ಮನೊಡನೆ ಹೊರಬಂದನು. ವೀರನಾದ ಧರ್ಮಜ್ಞನಾದಂತಹ ಭರತ ಬಹಳ ಬೇಜಾರಿನಿಂದ ತನ್ನ ತಾಯಿಯು ಲೋಕದ ನೀತಿಯನ್ನೇ ತಿಳಿಯದವಳು ಎಂದು ಭಾವಿಸಿ ನರಕದಿಂದಲೋ ಎಂಬಂತೆ ಆಕೆಯ ಭವನದಿಂದ ತನ್ನ ತಮ್ಮನೊಡನೆ ಹೊರಬಂದನು. ಅಂದ್ರೆ ಭರತ ತನ್ನ ತಮ್ಮನಾದ ಶತ್ರುಘ್ನನೊಡನೆ ತನ್ನ ತಾಯಿ ಇರುವ ಜಾಗದಿಂದ ಹೊರಗೆ ಬಂದನು, ಭವನದಿಂದ ಹೊರಗೆ ಬಂದನು. ಮುಂದೆ ತತ್ರ ಸಾಮರ್ಥ್ಯ ಸಮುಪೇತ್ಯ ಪತ್ಯುಶ್ವಿತ ಅಧಿರೋಹಣ ಮಭಿಲಷಂತೀಂ ಕೌಸಲ್ಯಾಂ ಭರತಃ ಶಪಥ ಶತೆ ನಿವಾರ್ಯ ವಸಿಷ್ಠಾಧಿಷ್ಠೇನ ಪಥ ದಶರಥಾಯ ಸದಾ ಯಾಗಶೀಲಾಯ ಯಯಾ ಜೂಕಾಭಿಪ್ರೇತಂ ಪ್ರೇತಕೃತ್ಯಂ ಅಕರೋತ್. ಅನಂತರ ಮಂತ್ರಿಗಳೊಡನೆ ಕೌಸಲ್ಯ ಬಳಿ ಬಂದ ಭರತನು ತನ್ನ ಪತಿಯ ದೇಹದೊಡನೆ ಅಗ್ನಿ ಪ್ರವೇಶ ಮಾಡಬೇಕೆಂದು ಸಿದ್ಧಳಾಗಿದ್ದ ಕೌಸಲ್ಯೆಯನ್ನ 106 ಶಪಥಗಳ ಮೂಲಕ ತಡೆದು ವಸಿಷ್ಠರ ಆದೇಶದಂತೆ ಸದಾ ಯಜ್ಞ ಕಾರ್ಯದಲ್ಲಿ ನಿರತನಾಗಿದ್ದ ದಶರಥನಿಗೆ ಯಾಜ್ಞಿಕನಿಗೆ ಅನುಗುಣವಾದ ರೀತಿಯಲ್ಲೇ ಮೃತ ಸಂಸ್ಕಾರವನ್ನ ನೆರವೇರಿಸಿದನು. ಅನಂತರ ಏನಾಗುತ್ತೆ, ತಾನು ತನ್ನ ಮಂತ್ರಿಗಳೊಡನೆ ಕೌಸಲ್ಯ ಇರುವಂತಹ ಸ್ಥಳಕ್ಕೆ ಬರ್ತಾನೆ. ಆಗ ಕೌಸಲ್ಯೆಯು ತಾನು ಅಗ್ನಿ ಪ್ರವೇಶವನ್ನ ಮಾಡ್ತೀನಿ, ತನ್ನ ಗಂಡನ ಜೊತೆ ದಶರಥ ಮಹಾರಾಜನ ಜೊತೆಯಲ್ಲಿ ನಾನು ಕೂಡ ಚಿತೆಯನ್ನೇರಿ ಅಗ್ನಿ ಪ್ರವೇಶವನ್ನ ಮಾಡಬೇಕೆಂದು ಸಿದ್ಧಳಾಗಿರ್ತಾಳೆ. ಅಂತಹ ಸಮಯದಲ್ಲಿ ಬಂದಂತಹ ಭರತ ಕೌಸಲ್ಯನ್ನ 106 ಶಪಥಗಳ ಮುಖಾಂತರ ತಡೆದು ವಸಿಷ್ಠರ ಆದೇಶದಂತೆ, ವಸಿಷ್ಠರು ಕುಲಗುರುಗಳಾದಂತಹ ವಸಿಷ್ಠರ ಆದೇಶದಂತೆ ಸದಾ ಯಜ್ಞ ಕಾರ್ಯದಲ್ಲಿ ನಿರತನಾಗಿದ್ದಂತಹ ದಶರಥ ಮಹಾರಾಜನಿಗೆ ಯಾಜ್ಞಿಕನಿಗೆ ಅನುಗುಣವಾದ, ಅಂದ್ರೆ ಸಂಪ್ರದಾಯವಾಗಿ ಯಾಜ್ಞಿಕರಿಗೆ ಅನುಗುಣವಾದಂತಹ ರೀತಿಯಲ್ಲಿ ಮೃತ ಸಂಸ್ಕಾರವನ್ನ ನೆರವೇರಿಸಿದನು. ಯಾಜ್ಞಿಕನಿಗೆ ಅನುಗುಣವಾಗಿ ಯಾವಾಗ್ಲೂ ಕೂಡ ದಶರಥ ಮಹಾರಾಜ ಯಜ್ಞ ಕಾರ್ಯಗಳಲ್ಲಿ ನಿರತನಾಗಿದ್ದ. ಹಾಗಾಗಿ ಅಂತಹ ದಶರಥನಿಗೆ ಯಾಜ್ಞಿಕ ಅನುಗುಣವಾದ ರೀತಿಯಲ್ಲಿಯೇ ಮೃತ ಸಂಸ್ಕಾರವನ್ನ ನೆರವೇರಿಸಿದ.
ಕೌಸಲ್ಯೆ ಅಗ್ನಿ ಪ್ರವೇಶವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಿದ್ದನ್ನ ಕೇಳಿದಂತಹ ಭರತ ನೂರಾರು ಶಪಥಗಳ ಮುಖಾಂತರ ಆಕೆಯನ್ನ ತಡೆದು ನಂತರ ವಸಿಷ್ಠರ ಆದೇಶದಂತೆ ಯಾಜ್ಞಿಕ ರೂಪದಲ್ಲಿ ವಿಧಿವಿಧಾನಗಳನ್ನ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳನ್ನ ನೆರವೇರಿಸ್ತಾನೆ. ಮುಂದೆ ತಾತೆ ಪಿತೃವನಂ ಜ್ಞಾತೆ ಯಾತುಂ ಭ್ರಾತೃವನಂ ತಥಾ ಭರತಃ ಪ್ರಾರ್ಥಯಾಮಾಸ ಪ್ರಾಂಜಲಿ ಪ್ರಕೃತಿ ಕೃತಿ. ನಂತರ ಈ 72ನೇ ಶ್ಲೋಕದ ತಾತ್ಪರ್ಯವನ್ನು ನೋಡೋಣ. ಪಿತೃ ಕಾರ್ಯಗಳನ್ನು ನೆರವೇರಿಸಿದ ಭರತನು ತನ್ನ ತಂದೆಯು ಪಿತೃವನಕ್ಕೆ ತೆರಳಿರಲು ತಾನು ತನ್ನ ಸೋದರನಾದ ರಾಮನು ತೆರಳಿರುವ ವನಕ್ಕೆ ಹೋಗುವುದಕ್ಕಾಗಿ ಕೈ ಮುಗಿದುಕೊಂಡು ಪ್ರಜೆಗಳನ್ನ ಪ್ರಾರ್ಥಿಸಿದನು. ಅನಂತರ ಏನಾಯ್ತು, ತನ್ನ ತಂದೆಯ ಅಂತ್ಯಕ್ರಿಯೆಯ ವಿಧಿವಿಧಾನಗಳನ್ನ ಮುಗಿಸಿದಂತಹ ಭರತನು ತನ್ನ ಸೋದರನಾದ ರಾಮನಿರುವ ಸ್ಥಳಕ್ಕೆ ವನಕ್ಕೆ ಹೋಗುವುದಾಗಿ ಕೈ ಮುಗಿದುಕೊಂಡು ಪ್ರಜೆಗಳನ್ನ ಪ್ರಾರ್ಥನೆ ಮಾಡ್ಕೋತಾನೆ. ನಂತರ ಅತ ತಾಭ್ಯಾಂ ಸುಮಿತ್ರ ಕೌಸಲ್ಯಾಭ್ಯಾಂ ಅಂತಹ ಪುರಜನೇನ ಚ ಸಾಕಮನೂತೀತೋ ಭರತೋ ಭವನಮಭಜತ. ಆದರೆ ಕೌಸಲ್ಯೆ ಸುಮಿತ್ರೆಯರಿಂದ ಅನುನಯಿಸಲ್ಪಟ್ಟು ಅಂತಃಪುರ ಜನರಿಂದಲೂ ಸಮಾಧಾನಗೊಳಿಸಲ್ಪಟ್ಟ ಭರತನು ರಾಜಭವನಕ್ಕೆ ಬಂದನು. ಅನಂತರ ಯಾವಾಗ ತಂದೆಯ ಅಂತ್ಯಕಾರ್ಯದ ವಿಧಿವಿಧಾನಗಳನ್ನ ಅಂತ್ಯಕ್ರಿಯೆಯನ್ನ ಮಾಡಿ ನಂತರ ತಾನು ಹೇಳ್ತಾನೆ ಪುರಜನರಿಗೆ, ನಾನು ಕೂಡ ನನ್ನ ಅಣ್ಣನಾದಂತಹ ಭರತ ಇರುವ ವನಕ್ಕೆ ತೆರಳುತ್ತೀನಿ ಅಂತ ಹೇಳ್ತಾನೆ. ಆಗ ಅವನನ್ನ ಭರತನ ಎಲ್ಲರೂ ಕೂಡ ತಡಿತಾರೆ. ಆದರೆ ಕೌಸಲ್ಯ ಸುಮಿತ್ರೆಯರಿಂದ ಅನುನಯಿಸಲ್ಪಟ್ಟು, ಅಂದ್ರೆ ಕೌಸಲ್ಯ ಮತ್ತು ಸುಮಿತ್ರೆ ಅವನನ್ನ ತಡಿತಾರೆ. ಅಂತಃಪುರ ಜನರಿಂದಲೂ ಸಮಾಧಾನಗೊಳಿಸಲ್ಪಡ್ತಾನೆ. ಅಂತಃಪುರದ ಜನರಿಂದಲೂ ಸಮಾಧಾನಗೊಳಿಸಲ್ಪಟ್ಟಂತಹ ಭರತನು ರಾಜಭವನಕ್ಕೆ ಬರ್ತಾನೆ. ಎಲ್ಲಿಗೆ ಬರ್ತಾನೆ? ರಾಜಭವನಕ್ಕೆ ಬರ್ತಾನೆ. ತಾನು ಕೂಡ ರಾಮ ಇರುವಂತಹ ವನಕ್ಕೆ ತೆರಳುತ್ತೀನಿ ಅಂತ ಅನ್ಕೊಳ್ತಾನೆ. ಅಷ್ಟರಲ್ಲಿ ಪುರಜನರಿಂದ ಹಾಗೂ ಕೌಸಲ್ಯ ಮತ್ತು ಸುಮಿತ್ರೆಯರಿಂದ ತಡೆಯಲ್ಪಟ್ಟಂತಹ ಭರತನು ರಾಜಭವನಕ್ಕೆ ಬರ್ತಾನೆ. ಎಲ್ಲಿಗೆ ಬರ್ತಾನೆ? ರಾಜಭವನಕ್ಕೆ ಬರ್ತಾನೆ. ಮುಂದೆ ಅತ ಯಥಾ ವಿಧಿ ವಿಹಿತೋ ಊರ್ಧ್ವ ದೈಹಿಕಂ ಗಮಿತ ಚತುರ್ದಶ ದಿವಸ ಕರಕುಲ ಹಿತೇನ ಪುರೋಹಿತೇನ ನಗರ ವೃದ್ಧೈಹಿ ಸಾರ್ಧ ಮಮಾತ್ಯಾಹ ಸಮುಪೇತ್ಯ ಮುಕುಟಸ್ಯ ಭರಣಾಯ ಪ್ರಾರ್ಥಯಾಮಾಸುಹು. ಅನಂತರ ವಿಧಿವತ್ತಾಗಿ ಊರ್ಧ್ವ ದೈಹಿಕ ಕ್ರಿಯೆಗಳು ನೆರವೇರಲು 14 ದಿನಗಳು ಕಳೆದ ನಂತರ ಸೂರ್ಯವಂಶದ ಕುಲಪುರೋಹಿತರಾದ ವಸಿಷ್ಠರು ವೃದ್ಧ ಪುರಜನರು ಹಾಗೂ ಮಂತ್ರಿಗಳೊಡಗೂಡಿ ಭರತನ ಬಳಿಗೆ ಬಂದು ರಾಜ ಮಕುಟವನ್ನ ಧರಿಸಲು ಪ್ರಾರ್ಥಿಸಿದರು. ಯಾವಾಗ ದಶರಥನ ಔರ್ಧ್ವ ದೈಹಿಕ ಕ್ರಿಯೆಗಳು ನೆರವೇರಲು 14 ದಿನಗಳು ಕಳೆದ ನಂತರ ಸೂರ್ಯವಂಶದ ಕುಲಪುರೋಹಿತರಾದಂತಹ ವಸಿಷ್ಠರು ವೃದ್ಧ ಪುರಜನರು ಹಾಗೂ ಮಂತ್ರಿಗಳೊಡಗೂಡಿ ಭರತನ ಬಳಿಗೆ ಬಂದು ರಾಜಮುಕುಟವನ್ನ ಧರಿಸಲು ಪ್ರಾರ್ಥನೆಯನ್ನ ಮಾಡಿದ್ರು. ರಾಜಮುಕುಟವನ್ನ ಧರಿಸಿ ಸಿಂಹಾಸನವನ್ನೇರಲು ಪ್ರಾರ್ಥಿಸಿದ್ರು. ನಂತರ ತತಸ್ಥಾನ್ ನಿರ್ವಗ್ನತಃ ಸೋಯಂ ಪ್ರತ್ಯವಾದಿತ್. ರಾಜ್ಯಾಭಿಷೇಕವನ್ನ ಹೊಂದಲು ಅವರೆಲ್ಲರೂ ನಿರ್ಬಂಧಿಸಿದಾಗ ಭರತನು ಹೀಗೆ ಹೇಳ್ದ. ಏನ್ ಹೇಳ್ತಾನೆ ಎಲ್ರಿಗೂ ಅನ್ನೋದನ್ನ ನೋಡೋಣ. ಬಹುಬಿರಿಹ ಕಿಮುಕ್ತೈಸ್ತ್ಯಸ್ತ ಸೌಮಿತ್ರಿ ವೃತ್ತಿ ಮುಕುಟಸ್ಮಿ ವಹೇಯಂ ಯುಷ್ಮದಾಜ್ಞಾಹಿ ಪೂಜ್ಯ ಮಮ ಪರಮವಕಾಶಃ ಪರ್ಣಶಾಲಾನುಕೂಲಃ ಕಚಿದಪಿ ವಿಪುಲಾನಾಂ ನಾಸ್ತಿ ಛೇದಂಡಕಾಯಾಂ. ಈ ಶ್ಲೋಕದ ತಾತ್ಪರ್ಯವನ್ನ ನೋಡೋಣ. ಇಲ್ಲಿ ಹೆಚ್ಚು ಹೇಳುವುದೇನಿದೆ? ಲಕ್ಷ್ಮಣನಂತೆ ರಾಮನನ್ನು ಅನುಸರಿಸುವುದು ನನ್ನಿಂದ ಅಸಾಧ್ಯವಾದರೆ ಆಗ ನಿಮ್ಮ ಆಜ್ಞೆಯನ್ನು ಪೂಜ್ಯವೆಂದು ಭಾವಿಸಿ ರಾಜಮುಕುಟವನ್ನ ಧರಿಸುತ್ತೇನೆ. ಆದರೆ ಅದು ವಿಶಾಲವಾದ ದಂಡಕಾರಣ್ಯದಲ್ಲಿ ಒಂದು ಪರ್ಣಶಾಲೆಯನ್ನು ಕಟ್ಟಿಕೊಳ್ಳಲು ನನಗೆ ಅವಕಾಶವಿಲ್ಲವಾದರೆ ಮಾತ್ರ. ಭರತನಿಗೂ ಕೂಡ ಪಟ್ಟಾಭಿಷೇಕವನ್ನ ಮಾಡ್ಕೊಳ್ಳಿಕ್ಕೆ ಇಷ್ಟ ಇರೋದಿಲ್ಲ. ಯಾಕಂದ್ರೆ ತನ್ನ ಅಣ್ಣನಾದ ರಾಮನಿರುವಾಗ ಅವನು ಕಾಡಿನಲ್ಲಿದ್ದಾನೆ. ನಂತರ ಅದರ ಜೊತೆಯಲ್ಲಿ ಲಕ್ಷ್ಮಣನಂತೆ ರಾಮನನ್ನ ಅನುಸರಿಸುವುದು ನನ್ನಿಂದ ಅಸಾಧ್ಯವಾದರೆ ಆಗ ನಿಮ್ಮ ಆಜ್ಞೆಯನ್ನು ಪೂಜ್ಯವೆಂದು ಭಾವಿಸಿ ರಾಜಮುಕುಟವನ್ನ ಧರಿಸ್ತೇನೆ. ಆದರೆ ಅದು ವಿಶಾಲವಾದ ದಂಡಕಾರಣ್ಯದಲ್ಲಿ ಒಂದು ಪರ್ಣಶಾಲೆಯನ್ನು ಕಟ್ಟಿಕೊಳ್ಳಲು ನನಗೆ ಅವಕಾಶವಿಲ್ಲವಾದರೆ ಮಾತ್ರ ಅಂತ ಹೇಳ್ತಾನೆ. ಯಾರು? ಭರತ. ನೋಡಿ ಅವನಿಗೆ ರಾಮನ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂತ. ನಂತರ ಇತ್ಯುಕ್ತ ಶ್ರೀರಾಮ ಸೇವೋತ್ಸುಕಮನ ನಿಶ್ಚಕ್ರಾಮ. ಹೀಗೆ ಹೇಳಿ ರಾಮನ ಸೇವೆ ಮಾಡುವುದರಲ್ಲಿಯೇ ಆಸಕ್ತನಾಗಿದ್ದ ಭರತನು ಅಲ್ಲಿಂದ ಹೊರಟನು. ಶ್ರೀರಾಮನ ಸೇವೆಯನ್ನ ಮಾಡೋದ್ರಲ್ಲಿ ಆಸಕ್ತನಾಗಿದ್ದಂತಹ ಭರತನು ಅಲ್ಲಿಂದ ಹೊರಟನು. ಮುಂದೆ ತತ್ರ ಅಲ್ಲಿ ಅನುಪದಿ ರಚಯಿತ್ವ ಸತ್ಪತೆ ಪಾಂಸುಲತ್ವಂ ಸುಜನ ನಯನ ಸೌಖ್ಯ ಪ್ರಾತಿಕೂಲ್ಯಂ ಚ ಕೃತ್ವ ನರಪತಿ ಗೃಹ ಮಧ್ಯಾಂತೂರ್ಣ ಮುದ್ಗೂರ್ಣಮಾನ ಕುಟಿಲ ಗತಿ ಹೃದಸ್ಥಾನ್ ಮಂಥರ ನಾಮ ವಾತ್ಯ.
ನಂತರ ಈ ಶ್ಲೋಕದ ತಾತ್ಪರ್ಯವನ್ನು ನೋಡೋಣ. ಇದ್ದಕ್ಕಿದ್ದಂತೆ ಗೋಚರವಾಗಿ ಸಜ್ಜನರ ಮಾರ್ಗವನ್ನ ಧೂಳಿನಿಂದ ತುಂಬುವಂತಹ ಸತ್ಪಥದಿಂದ ರಾಮನಿಗೆ ಒದಗಿ ಬಂದ ರಾಜ್ಯಾಭಿಷೇಕವನ್ನ ತಪ್ಪಿಸಿದ ಸತ್ಪುರುಷರ ಕಣ್ಣುಗಳಿಗೆ ವೇದನೆಯನ್ನು ವಿಘ್ನವನ್ನುಂಟು ಮಾಡುವಂತಹ ರಾಮನ ಪಟ್ಟಾಭಿಷೇಕವನ್ನು ನೋಡಲು ಬಯಸಿದ ಸಜ್ಜನರ ಕಣ್ಣುಗಳಿಗೆ ವಿಘ್ನವನ್ನು ಒದಗಿಸಿದ ಸುರುಳಿಯಾಕಾರದಲ್ಲಿ ಸುತ್ತುತ್ತಾ ಕುಟಿಲ ಗತಿಯನ್ನು ಹೊಂದಿರುವ ಮಂಥರ ಎಂಬ ಸುಂಟರಗಾರಿಯು ರಾಜಭವನದಿಂದ ಬೇಗ ಹೊರಬಂದಿತು. ಇಲ್ಲಿ ಮಂಥರೆಯ ಬಗ್ಗೆ ಹೇಳಿದಾನೆ. ಮಂಥರೆಯ ಬಗ್ಗೆ ಹೇಳಿರುವಂತಹ ವಿಚಾರ ಹೇಗಪ್ಪ ಅಂದ್ರೆ, ಇದ್ದಕ್ಕಿದ್ದಂತೆ ಗೋಚರವಾಗಿ ಸಜ್ಜನರ ಮಾರ್ಗವನ್ನು ಧೂಳಿನಿಂದ ತುಂಬುವಂತಹ ಸತ್ಪಥದಿಂದ ರಾಮನಿಗೆ ಒದಗಿ ಬಂದಂತಹ ರಾಜ್ಯಾಭಿಷೇಕವನ್ನು ತಪ್ಪಿಸಿದಂತಹ ಸತ್ಪುರುಷರ ಕಣ್ಣುಗಳಿಗೆ ವೇದನೆಯನ್ನು ತಂದಂತಹ ವಿಘ್ನವನ್ನು ಉಂಟು ಮಾಡುವಂತಹ ರಾಮನ ಪಟ್ಟಾಭಿಷೇಕವನ್ನ ನೋಡಲು ಬಯಸಿದ ಸಜ್ಜನರ ಕಣ್ಣುಗಳಲ್ಲಿ ಕಣ್ಣೀರನ್ನ ಬರೆಸಿ ವಿಘ್ನವನ್ನ ಉಂಟು ಮಾಡಿದಂತಹ ಸುರುಳಿಯಾಕಾರದಲ್ಲಿ ಸುತ್ತುತ್ತಾ ಕುಟಿಲಗತಿಯನ್ನ ಹೊಂದಿರುವಂತಹ ಮಂಥರ ಎಂಬ ಸುಂಟರ ಗಾಳಿಯು ರಾಜಭವನದಿಂದ ಬೇಗ ಹೊರಗೆ ಬಂದಿತು. ಇಲ್ಲಿ ಮಂಥರೆಯು ರಾಜಭವನದಿಂದ ಹೊರಗೆ ಬಂದಳು. ಅವಳು ಯಾವ ರೀತಿಯಲ್ಲಿ ಇದ್ಲಪ್ಪ ಅಂದ್ರೆ, ಎಲ್ಲ ಜನರು ಕೂಡ ರಾಮನ ಪಟ್ಟಾಭಿಷೇಕ ಅಂತ ಅನ್ನುವಾಗ ಬಹಳ ಸಂತೋಷದಿಂದಿದ್ರು. ಅಂತಹ ಜನರ ಕಣ್ಣಲ್ಲಿ ನೀರ್ನ ತಂದು ಆ ಕಾರ್ಯಕ್ಕೆ ವಿಘ್ನವನ್ನ ಉಂಟು ಮಾಡಿದಾಳೆ. ಇಂತಹ ಕುಟಿಲ ಬುದ್ಧಿಯನ್ನು ಹೊಂದಿರುವಂತಹ, ಇಷ್ಟೆಲ್ಲ ದುಃಖಕ್ಕೆ ಕಾರಣವಾದಂತಹ ಆ ಕುಟಿಲ ಗತಿಯನ್ನು ಹೊಂದಿರುವ ಮಂಥರ ಎಂಬ ಸುಂಟರ ಗಾಳಿ, ಒಂದು ಸತಿ ಸುಂಟರ ಗಾಳಿ ಬಂದ್ರೆ ಎಲ್ಲವನ್ನ ಹಾರಿಸ್ಕೊಂಡು ಹೋಗುತ್ತಲ್ವಾ, ಅದೇ ರೀತಿಯಲ್ಲಿ ಕುಟಿಲ ಗತಿಯನ್ನು ಹೊಂದಿರುವ ಮಂಥರ ಎಂಬ ಸುಂಟರ ಗಾಳಿಯು ರಾಜಭವನದಿಂದ ಬೇಗ ಹೊರಬಂದಿತು ಎನ್ನುವಲ್ಲಿಗೆ ಇಂದಿನ ಪಾಠ ಮುಕ್ತಾಯವಾಗಿದೆ ಮಕ್ಕಳೇ. ಇಂದಿನ ಪಾಠದ ಸಾರಾಂಶವನ್ನು ನಾವು ನೋಡೋಣ. ಯಾವಾಗ ವಸಿಷ್ಠರ ಆದೇಶದಂತೆ ದೂತರೊಂದಿಗೆ ಭರತನು ತನ್ನ ತಮ್ಮನಾದ ಶತ್ರುಘ್ನನೊಡನೆ ಅಯೋಧ್ಯ ನಗರಕ್ಕೆ ಬರ್ತಾನೆ. ಅಲ್ಲಿ ಅಯೋಧ್ಯ ನಗರದ ವಾತಾವರಣ ಅಷ್ಟು ಚೆನ್ನಾಗಿರೋದಿಲ್ಲ. ತಾನು ತಿಳಿದಂತಹ ವಾತಾವರಣ ಅಲ್ಲಿ ಇರೋದಿಲ್ಲ. ಹಾಗಾಗಿ ಆತ ತನ್ನ ತಂದೆಯ ಭವನಕ್ಕೆ ಆಗಮಿಸ್ತಾನೆ. ಅಲ್ಲಿ ಆಗಮಿಸಿದಾಗ ಅಲ್ಲಿ ತಂದೆ ಕೂಡ ಕಾಣಲ್ಲ. ತನ್ನ ತಾಯಿಯ ಬಳಿಯಲ್ಲಿ ಹೋಗಿ ಕೇಳ್ತಾನೆ. ತನ್ನ ತಂದೆಯ ವಿಚಾರವನ್ನ ಕೇಳಿದಾಗ ನಡೆದಂತಹ ಎಲ್ಲ ವಿಚಾರವನ್ನ ಅವಳು ಹೇಳ್ತಾಳೆ. ಹೇಳಿದ ನಂತರ, ಈಗ ರಾಜ್ಯ ಸುಖವನ್ನ ಅನುಭವಿಸು, ನಿನ್ನ ತಂದೆ ಕಾಲಮೃತ್ಯುವಿಗೆ ಬಲಿಯಾಗಿದ್ದಾರೆ, ಅಂದ್ರೆ ಅವರು ವೃದ್ಧಾಪ್ಯದಿಂದ ಬಲಿಯಾಗಿದ್ದಾರೆ. ರಾಮನಾದರೂ ತನ್ನ ತಂದೆಯ ಆದೇಶದ ಮೇರೆಗೆ ಲಕ್ಷ್ಮಣ ಹಾಗೂ ಸೀತೆಯೊಡನೆ ಅರಣ್ಯಕ್ಕೆ ತೆರಳಿದ್ದಾರೆ, ವನವಾಸಕ್ಕೆ ಹೋಗಿದ್ದಾರೆ ಅಂತ ಹೇಳಿದಂತಹ ವಿಚಾರನ ಕೇಳಿ ಬಹಳ ನೊಂದ್ಕೋತಾನೆ ಭರತ. ಬಹಳ ನೊಂದ್ಕೊಂಡು ತನ್ನ ತಾಯಿಯನ್ನ ಅನೇಕ ರೀತಿಯಲ್ಲಿ ನಿಂದಿಸ್ತಾನೆ. ಪ್ರಪಂಚದಲ್ಲಿ ಈ ರೀತಿಯ ತಾಯಿಯು ಕೂಡ ಇರ್ತಾಳ ಅನ್ನುವಷ್ಟು ಮಟ್ಟಿಗೆ ಆತ ತನ್ನ ತಾಯಿಯ ಮೇಲೆ, ಕೈಕೇಯಿಯ ಮೇಲೆ ಬೇಜಾರು ಮಾಡ್ಕೊಳ್ತಾನೆ. ಅದಾದ ನಂತರ ಹೇಳ್ತಾನೆ, ಒಂದು ಮೂಕ ಪ್ರಾಣಿಯು ಕೂಡ ತನ್ನ ಮಗು, ನೂರಾರು ಪುತ್ರರನ್ನು ಹೊಂದಿರುವಂತಹ ದೇನುವು ಕೂಡ ತನ್ನ ಒಂದು ಮಗು ಅವಿರತವಾಗಿ ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ರೆ ಕಣ್ಣೀರನ್ನಿಡುತ್ತೆ. ಅಂಥದ್ರಲ್ಲಿ ಒಬ್ಬನೇ ಒಬ್ಬ ಮಗನನ್ನು ಹೊಂದಿರುವಂತಹ ಕೌಸಲ್ಯಗೆ ಆ ಪುತ್ರಶೋಕ ಅನ್ನೋದು ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿ ಬಹಳವಾಗಿ ನೊಂದ್ಕೊಂಡು ತನ್ನ ತಾಯಿಯನ್ನ ಪರಿಪರಿಯಾಗಿ ನಿಂದನೆ ಮಾಡಿ, ಆನಂತರ ಅವಳ ಮುಖದ ಕಡೆಗೆ ತನ್ನ ದೃಷ್ಟಿಯನ್ನು ಇಡದೆ ತಾನು ಶತ್ರುಘ್ನನಿಗೆ ತನ್ನ ತಾಯಿಯು ಮಾಡಿರುವಂತಹ ಕೆಲಸಕ್ಕೆ ಅವಳನ್ನ ಬಹುವಿಧವಾಗಿ ನಿಂದಿಸ್ತಾನೆ. ಈ ರೀತಿಯಾಗಿ ನೀನು ಮಾಡಿದ್ಯಾ ಅಂತ ಹೇಳಿ, ಹಾಗಾಗಿ ನೀನು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ನಾಲ್ವರಿಗೂ ಕೂಡ ತಾಯಿ ಆಗಲು ಯೋಗ್ಯಳಲ್ಲ, ನೀನು ಪಾಪ ಕರ್ಮಗಳನ್ನ ಮಾಡಿದೀಯಾ ಅಂತ ಹೇಳಿ ಆತ ಕೌಸಲ್ಯ ಬಳಿಗೆ ಬರ್ತಾನೆ. ಅಲ್ಲಿ ಕೌಸಲ್ಯೆಯು ತನ್ನ ಪತಿಯೊಡನೆ ದಶರಥ ಮಹಾರಾಜನೊಡನೆ ಅಗ್ನಿ ಪ್ರವೇಶಕ್ಕೆ ಸಿದ್ಧತೆಯನ್ನ ಮಾಡ್ಕೋತಾ ಇರ್ತಾಳೆ. ಅನೇಕ ವಿಧವಾದಂತಹ ನೂರಾರು ಶಪಥಗಳಿಂದ ಅವಳನ್ನ ತಡೆಗಟ್ಟಿ ತಾನು ಅವಳಿಗೆ ಸಮಾಧಾನವನ್ನ ಹೇಳಿ, ನಂತರ ತಾನು ಯಾವ ರೀತಿಯಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಬೇಕು ಎನ್ನುವಂತಹ ವಿಚಾರವನ್ನ ವಸಿಷ್ಠರಿಂದ ತಿಳ್ಕೊಂಡು ಯಾಜ್ಞಿಕ ರೂಪದಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡ್ತಿದ್ದಂತಹ ದಶರಥ ಮಹಾರಾಜನಿಗೆ ಯಾಜ್ಞಿಕ ರೂಪದಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡ್ತಾನೆ. ಅದಾದ ನಂತರ ಕಾರ್ಯವು ಮುಗಿದು 14 ದಿನಗಳ ನಂತರ ವಸಿಷ್ಠರು ಅವನಿಗೆ ಪಟ್ಟಾಭಿಷೇಕವನ್ನ ಮಾಡಬೇಕು ಅಂತ ಹೇಳಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳೋಕೆ ರೆಡಿ ಆಗ್ತಾರೆ. ಆಗ ಆತ ಹೇಳ್ತಾನೆ, ತಾನು ಪಟ್ಟಾಭಿಷೇಕವನ್ನ ಮಾಡಿಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅಂತ ಹೇಳಿ. ಅನಂತರ ತಾನು ಕೂಡ ರಾಮನ ಜೊತೆ ಅರಣ್ಯಕ್ಕೆ ಹೋಗ್ತೀನಿ, ತಾನು ಕೂಡ ರಾಮನಂತೆ ಅರಣ್ಯಕ್ಕೆ ಹೋಗ್ತೀನಿ, ರಾಮನ ಬಳಿ ತೆರಳುತ್ತೀನಿ ಅಂತ ಹೇಳ್ತಾನೆ. ಆಗ ಪುರಜನರೆಲ್ಲರೂ ಕೂಡ ಅವನನ್ನ ತಡೆಗಟ್ತಾರೆ ಮತ್ತು ಕೌಸಲ್ಯ ಮತ್ತೆ ಸುಮಿತ್ರೆಯರು ಕೂಡ ಆತನನ್ನ ಬಹುವಿಧವಾಗಿ ಸಮಾಧಾನವನ್ನ ಮಾಡ್ತಾರೆ. ಅದಾದ ನಂತರ ಲಕ್ಷ್ಮಣನಂತೆ ರಾಮನ ಸೇವೆಯನ್ನೇ ಮಾಡ್ತೀನಿ ಅಂತ ಹೇಳ್ತಾನೆ. ಅನಂತರ ಇದ್ದಕ್ಕಿದ್ದಂಗೆ ಏನಾಗುತ್ತೆ, ಸಜ್ಜನರ ಮಾರ್ಗವನ್ನ ಧೂಳಿನಿಂದ ತುಂಬುವಂತಹ, ಅಂದ್ರೆ ಸತ್ಪಥದಿಂದ ರಾಮನಿಗೆ ಒದಗಿ ಬಂದ ರಾಜ್ಯಾಭಿಷೇಕವನ್ನ ತಪ್ಪಿಸಿದಂತಹ ಸತ್ಪುರುಷರ ಕಣ್ಣುಗಳಿಗೆ ವೇದನೆಯನ್ನು ಉಂಟು ಮಾಡಿದಂತಹ, ವಿಘ್ನವನ್ನು ಉಂಟು ಮಾಡಿದಂತಹ ರಾಮನ ಪಟ್ಟಾಭಿಷೇಕಕ್ಕೆ
ರಾಮನ ಪಟ್ಟಾಭಿಷೇಕ ಅಂತ ಜನರೆಲ್ಲರೂ ಬಹಳ ಸಂತೋಷವಾಗಿರ್ತಾರೆ. ಅಂತಹ ಸಂತೋಷವನ್ನ ದೂರ ಮಾಡಿದಂತಹ, ವಿಘ್ನವನ್ನು ಉಂಟು ಮಾಡಿದಂತಹ, ಜನರ ಕಣ್ಣುಗಳಿಗೆ ವಿಘ್ನವನ್ನ ಉಂಟು ಮಾಡಿದಂತಹ, ಸುರುಳಿಯಾಕಾರದಲ್ಲಿ ಸುತ್ತುತ್ತಾ, ಸುಂಟರ ಗಾಳಿಯಂತೆ ಸುರುಳಿಯಾಕಾರದಲ್ಲಿ ಸುತ್ತುತ್ತಾ ಕುಟಿಲ ಬುದ್ಧಿಯನ್ನು ಹೊಂದಿರುವಂತಹ ಮಂಥರೆ ಎಂಬ ಸುಂಟರ ಗಾಳಿಯು ಆ ರಾಜಭವನದಿಂದ ಬೇಗ ಹೊರಬಂದಿತು. ಅಂದ್ರೆ ರಾಜಭವನದಿಂದ ಆ ಮಂಥರೆಯು ಹೊರಬಂದಳು ಎನ್ನುವಲ್ಲಿಗೆ ಇಂದಿನ ಪಾಠದ ಸಾರಾಂಶ ಮುಕ್ತಾಯವಾಯಿತು ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಪಾಠದ ಮುಂದಿನ ಭಾಗವನ್ನು ನೋಡೋಣ. ಅಲ್ಲಿಯವರೆಗೂ ಧನ್ಯವಾದ. ಶುಭ ದಿನ.